ಹಿಂಗೆ ತಮ್ಮನೆ ಎಲ್ಲ ಒಂದು ನೋಡಲ್ಲಿ ಎಲ್ಲಿ ನೋಡು. ಬಟ್ ನನಗೆ ಕಣ್ಣಿಗೆ ಕಾಣಿಸಿದ್ದು ಇದೊಂದು ಕ್ಯೂಟ್ ಬ್ಯಾಗ್ ಗೈಸ್. ಈ ಕಾರ್ ಅವ್ರು ಒಂದ್ ಸೈಡ್ ಹೋಗಲ್ಲ ಗೈಸ್. ನೋಡಿ ಹೆಂಗೆ ಈ ಕಡೆನೂ ಬರ್ತಾರೆ ಆ ಕಡೆನೂ ಹೋಗ್ತಾರೆ. ಹಾಯ್ ಸೂಪರು. ಮೋಟೆಕ್ಕಿದೆನಾ? ಮೋಟೆಕ್ ನೀನು ಹೇಳು ನೋಡೋನ್ಗೆ ಹೆಂಗಿದೆ ಅಂತ. ಚೆನ್ನಾಗಿದೆ. ಇದೇನಕ್ಕೆ ಈಗ ಶೋಕೆ ನಾನು ಮಾಡ್ತೀನಿ ಹಿಂಗೆ ಕಾಣಿಸ್ತೀನಿ ಶೋಕೆ ಅಂತ ಹೇಳ್ಬಿಟ್ಟು ನೀನು ಮಾಡ್ತಿದ್ಯಲ್ಲ ಗೈಸ್. ಇದು ತೊಗೊಳ್ಳೋಣ ಅನ್ಕೊಂತಿದ್ದೀನಿ. ಲಡಾಖ್ ಟ್ರಿಪ್ಪಿಗೆ ಹೋಗೋಕ್ಕೆ ಎಲ್ಲ ಒಂದು ಸ್ವಲ್ಪ ಪರ್ಚೇಸ್ ಮಾಡಬೇಕಿತ್ತು. ಬೈಕ್ ಅವ್ರಿಗೆ ಬಿಡೋದೇ ಇಲ್ಲ ಜಾಗ. ಸೊ ಹೇಳ್ಬೇಕಂದ್ರೆ ನಾನು ಕಾರಲ್ಲಿ ಬರ್ಬೇಕಾದ್ರೆ ಬೈಕ್ ಅವ್ರನ್ನ ಬೈಕೊಳ್ಳೋದು, ಬೈಕಲ್ಲಿ ಓಡಿಸ್ಬೇಕಾರೆ ಕಾರವ್ರನ್ನ ಬೈಕೊಳ್ಳೋದು. ಇತ್ತು ನೋಡುಗರು ಅಡ್ಡ ಬರ್ತಾರೆ ಜಾಗನೇ ಕೊಡಲ್ಲ ಅಂತ ಹೇಳಿ. ಎಲ್ಲರೂ ಟೆಂಡೆನ್ಸಿನೂ ಅದೇ, ಅವ್ರು ಯಾವ್ದ್ರಲ್ಲಿ ಓಡಿಸ್ತಿರ್ತಾರೋ ಬೇರೆ ಗಾಡಿಗಳನ್ನ ಬೈಕೊಳ್ಳೋದು. ಗಾಯ್ಸ್ ಜಸ್ಟ್ ಚೆಕಿಂಗ್ ಫಾರ್ ಮೈಕ್ ಟೆಸ್ಟಿಂಗ್ ಯಾವ ಥರ ಬರ್ತಾ ಇದೆ ವಾಯ್ಸ್ ಅಂತ ಹೇಳಿ. ಸ್ಪೀಡು 110 120 ಇದೆ. ಯಾವ ಥರ ಕೇಳಿಸ್ತಾ ಇದೆ ವಾಯ್ಸು, ಗಾಳಿ ಸೌಂಡ್ ಜಾಸ್ತಿ ಇದೆಯಾ ಏನು ನೋಡಬೇಕು, ಚೆಕ್ ಮಾಡಬೇಕು. ಅದಕ್ಕೋಸ್ಕರ ಚೆಕಿಂಗ್ 130 ಇವಾಗ. ನಮಸ್ಕಾರ ಕರ್ನಾಟಕ ಗಾಯ್ಸ್. ಇವತ್ತು ನಾನು ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರಲ್ಲಿ ಏನಕ್ಕೆ ಅಂತ ಅಂದರೆ ನನಗೆ ಗಾಡಿ ಸರ್ವಿಸಿಗೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬೆಂಗಳೂರು ಕಡೆಗೆ ಬಂದಿರೋದು. ಮೊನ್ನೆ ತಾನೇ ಮಾಡಿಸಿದ್ದೆ ಆ್ಯಕ್ಚುಲಿ. ಇವಾಗ ನಾನು ಸರ್ವಿಸ್ ಅಂತ ತೆಗೆದುಬಿಟ್ಟು ಚೆಕ್ ಮಾಡಿದ್ರೆ ಮೀಟ್ರಲ್ಲಿ ಇನ್ನೂ 6300 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಬಟ್ ಈ ಒಂದು ಸರ್ವಿಸ್ ಏನಕ್ಕೆ ಅಂದರೆ ಜನರಲ್ ಚೆಕಪ್ ಎಲ್ಲನೂ ಒಂದ್ಸಲ ಚೆಕ್ ಮಾಡಿಸಿ, ಮತ್ತು ಮೇಯ್ನ್ಲಿ ಬ್ಯಾಟ್ರಿ ಹಾಕಿಸ್ಬೇಕು, ಸ್ಟಾರ್ಟರ್ ಎಲ್ಲ ಕರೆಕ್ಟಾಗಿದೆ ಚೆಕ್ ಮಾಡಿಸ್ಬೇಕು. ಅದೇ ಮೇಯ್ನ್ ಇವತ್ತು ನನಗೆ. ಅದಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ಇವತ್ತು ಶುಕ್ರವಾರ, ಭಾನುವಾರ ಒಂದು ಸಿಕ್ಕಿದಾಗ ರೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ಹುಡುಗರು ಪ್ಲ್ಯಾನ್ ಮಾಡಿದ್ರು. ನಾನು ಶನಿವಾರ ಬರಬೇಕಿತ್ತು, ಮತ್ತು ನಾಳೆ ಏನಾದರೂ ಇನ್ ಕೇಸ್ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಆದರೆ ಮತ್ತೆ ಸಂಡೇ ಲಾಕ್ ಆಗ್ಬಿಡ್ತೀನಿ, ಬಫರ್ ಇರಲಿ ಅಂತ ಹೇಳ್ಬಿಟ್ಟು ಈಗ ಬಂದಿದ್ದೀನಿ. ಜಾಗನೂ ಬಿಡಲ್ಲ ನೋಡಿ, ಅಲ್ಲಿ ಹೋಗಲ್ಲ ಮಾಡಲ್ಲ. ಈ ಕಾರ್ ಅವ್ರು ಒಂದು ಸೈಡ್ ಹೋಗಲ್ಲ ಗೈಸ್. ನೋಡಿ ಹೆಂಗೆ ಈ ಕಡೆನೂ ಬರ್ತಾರೆ ಆ ಕಡೆನೂ ಹೋಗ್ತಾರೆ. ಬೈಕ್ ಅವ್ರಿಗೆ ಬಿಡೋದೇ ಇಲ್ಲ ಜಾಗ. ಸೊ ಹೇಳ್ಬೇಕಂದ್ರೆ ನಾನು ಕಾರಲ್ಲಿ ಬರ್ಬೇಕಾದ್ರೆ ಬೈಕ್ ಅವ್ರನ್ನ ಬೈಕೊಳ್ಳೋದು, ಬೈಕಲ್ಲಿ ಓಡಿಸ್ಬೇಕಾರೆ ಕಾರವ್ರನ್ನ ಬೈಕೊಳ್ಳೋದು. ಇತ್ತು ನೋಡುಗರು ಅಡ್ಡ ಬರ್ತಾರೆ ಜಾಗನೇ ಕೊಡಲ್ಲ ಅಂತ ಹೇಳಿ. ಎಲ್ಲರೂ ಟೆಂಡೆನ್ಸಿನೂ ಅದೇ, ಅವ್ರು ಯಾವ್ದ್ರಲ್ಲಿ ಓಡಿಸ್ತಿರ್ತಾರೋ ಬೇರೆ ಗಾಡಿಗಳನ್ನ ಬೈಕೊಳ್ಳೋದು. ಹೌದು, ಇವಾಗ ಹೋಗ್ತಿರೋದು ರಾಜಾಜಿನಗರ್ ಸರ್ವಿಸ್ ಸ್ಟೇಷನ್ಗೆ. ಆಮೇಲೆ ಎಲ್ಲ ಚೆಕ್ ಮಾಡ್ಬಿಡಪ್ಪ, 1 2 ಅಂತಲ್ಲ, ಪ್ರತಿಯೊಂದು ಏನೇನಿದೆಯೋ ಎಲ್ಲ ಚೆಕ್ ಮಾಡಿಬಿಡು ಅಂತ ಹೇಳೋಣ ಅಂತ ರಾಜಾಜಿನಗರ್ ಸರ್ವಿಸ್ ಸೆಂಟ್ರಲ್ಲಿ ಸಿಗೋಣ ಬಿಡಿ. ಗಾಯ್ಸ್ ಅವಾಗಿಂದ ಫೋನ್ ಮಾಡೋಣ ಅಂತ ಸಿಗ್ನಲ್ಗೆ ಬಂದು ನಿಂತ್ಕೊಂಡು ಫೋನ್ ಮಾಡೋಣ ಅನ್ಕೊತೀನಿ, ಅಷ್ಟರಲ್ಲಿ ಸಿಗ್ನಲ್ ಬಿಡ್ತಾ ಇದೆ. 3-4 ಸಿಗ್ನಲ್ ಹಂಗೆ ಆಯಿತು ಗಾಯ್ಸ್. ಇಲ್ಲೇ ಈ ಬಸ್ ಸ್ಟಾಪ್ ಹತ್ರ ರೈಟ್ ತೊಗೊಂಡ್ರೆ ಸರ್ವಿಸ್ ಸೆಂಟ್ರ್ ಇದೆಯಾ, ರಶ್ ಇಲ್ವಾ ಗೊತ್ತಿಲ್ಲ. ಎಸ್, ಇದೇ ಸರ್ವಿಸ್ ಸೆಂಟ್ರಲ್ಲೇ ನಂಗೆ ಬಿಡೋದು ಗಾಡಿ ಯಾವಾಗಲೂ. ಏನು ರಶ್ಶೇ ಇಲ್ವಲ್ಲ ಗಾಯ್ಸ್. ಖಾಲಿ ಹೊಡಿತಾ ಇದೆ. ಸುಮ್ಮನಿರೋ ಆಯ್ತಲ್ಲೋ, ಏನಿರೋ ಸೈಕಾಗೈತಿ ಇಲ್ಲಿ ಇವಾಗ. ಗಾಯ್ಸ್ ನಮ್ಮ ಗಣಿ ಲೈನಲ್ಲಿದ್ದಾನೆ, 12 ಕಿಲೋಮೀಟ್ರ್ ತೋರಿಸ್ತಿದೆ ನನಗೆ ಇವಾಗ. ಫುಲ್ ಟ್ರಾಫಿಕ್ ಅಂತೆ ಗಾಯ್ಸ್. ಹಾಯ್ ಮಗ. ಬಟ್ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ, ಬೇಜಾರ ಬೇಡ, ಅದು ಕರೆಕ್ಟಾಗಿ ಎಲ್ಲಿದೆ ಗೊತ್ತಿಲ್ಲ ಮೈಕು. ಇವಾಗ ಗಾಯ್ಸ್ ಇನ್ನು ಮಲ್ಲೇಶ್ವರಂ 15th ಕ್ರಾಸಲ್ಲಿದ್ದೀನಿ. ಅವನು ಗಾಡಿ ತೊಗೊತಾನ ಏನೋ ಗೊತ್ತಿಲ್ಲ, ಮುಂಚೆನೇ ನೋಡೋಣ. ಇನ್ ಕೇಸ್ ಏನಾದರೂ ನನಗೆ ವೆಯ್ಟ್ ಮಾಡಿ ಗಾಡಿ ತೊಗೊತಾನೆ ಅಂದರೆ ದಟ್ಸ್ ಗುಡ್. ಗೈಸ್ ಇಲ್ಲೇ ಎಲ್ಲೋ ಇರಬೇಕು ಸರ್ವಿಸ್ ಸೆಂಟ್ರು. ಅಲ್ಲ ಸರ್ವಿಸ್, ಟ್ರೈಮ್ ಫಲ್ಲೇ ಐತಲ್ಲ ಬಲ್ಗಡೆ. ಅವ್ನು ಯಾಕೆ ಅಷ್ಟು ದೂರ ಹೋದ ನನಗೆ ಅರ್ಥ ಆಗಿಲ್ಲ. ಇಲ್ಲೇ ಡೌನ್ ಬಂದಿತ್ತಲ್ಲ ಒಂದು ಲೆಫ್ಟು, ಇಲ್ಲಿ ಮಿಸ್ ಮಾಡ್ಕೊಂಬಿಟ್ಟವನೆ. ಗಣಿ 6 ಕಿಲೋಮೀಟ್ರ್ ಹೋಗಿ ಬಂದಂತೆ. ಇಲ್ಲಿ ರೈಟ್ ಸೈಡ್ ಕಾಣಿಸ್ತಿದೆ ನೋಡಿ ಟ್ರೈಮ್ಫ್ ಅಂತ. ಇದೇ ಶೋರೂಮಲ್ಲೇ ತೊಗೊತಾ ಇರೋದು ಗಾಡಿ. ಸುಮ್ಮನೆ ಭಯ ಪಡಿಸ್ತಾ, ಗುರು 6 ಕಿಲೋಮೀಟ್ರು ಅಂತ ಗಾಯ್ಸ್. ಇಲ್ಲೇ ಪಕ್ಕದಲ್ಲೇ ಇದೆ. ಏನು ಹೇಳಿ, ಅವನು ಸೈಕ್ ಮಾಡ್ದೆ ನನ್ನ ಒಟ್ಟಿನಲ್ಲಿ. ಏಯ್
ಯಾರು 6 ಕಿಲೋಮೀಟರ್ ಹೋಗಿ ಬಂದೆ ಅಂದಲ್ಲೋ ಗುರು. ಹಾಯ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮಗ 6 ಕಿಲೋಮೀಟರ್ ಅಂದಲ್ಲ ಮಗ, ಇಲ್ಲೇ ಐತಲ್ಲೋ. ನಾನು ಆ ಕಡೆಯಿಂದ ಬಂದೆ, ನಾನು ಇಲ್ಲಿಂದ ಬರಲಿಲ್ಲ. ಹೌದಾ, ನಾನು ಅಷ್ಟು ದೂರ ಅಂದಲ್ಲ. ನಾನು ಯಾಕಪ್ಪ 6 ಕಿಲೋಮೀಟ್ರ್ ಅಂತ ತಾಂಬಿಡ್ತಾನೆ ಅನ್ಕೊಂಡಿದ್ದು. ನೋಡಲ್ಲಿ, ಅಲ್ಲಿ ನೋಡಲ್ಲಿ, ಎಲ್ಲಿ ನೋಡು, ಅಲ್ಲಿ ನೋಡಲ್ಲಿ, ಎಲ್ಲಿ ನೋಡಲ್ಲಿ. ಹಂಗೆ ಹಂಗೆ ಬಿಜಿ 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 ಮಿಂಚ್ತಾನೆ. ಏ ಇಲ್ಲ ಇಲ್ಲ ಇಲ್ಲ, ಮಾತಾಡೋಣ ಪಕ್ಕ ಖಂಡಿತ. ಫಸ್ಟು ಡೆಲಿವರಿ ತಗೊಳ್ಳೋಣ, ಗಾಡಿ ಡೆಲಿವರಿ ತೊಗೊಂಬಿಡೋಣ. ಓಕೆ, ಬೇಗ ಬಾ. ಎಲ್ಲಿ ಗಾಡಿಯಲ್ಲಿ ಹಾಕ್ದೆ? ನನ್ನ ಗಾಡಿ ಇಲ್ಲೇ ಇಲ್ಲ ಕಾರಲ್ಲಿ. ನನ್ನ ಗಾಡಿಗೆ ಜಾಗನೇ ಇಲ್ಲ. ನಿನ್ನ ಗಾಡಿ ಮುಂದೆ ಅವನ ಗಾಡಿ ಏನೋ ಕಾಣುತ್ತೆ. ಸುಮ್ಮನಿರಪ್ಪ ಅಣ್ಣ, ಗಾಡಿ ಇರಲ್ಲ ಇಲ್ಲೇ. ಈಗ ಇದಾಯ್ತಲ್ಲ, ಏನು ಲದಾಖ್ ಜನಕ್ಕೆ ಸೆಟ್ ಆಗಿ ಅಂತದ? ಅಲ್ಲ, ಚಂಡೀಗಢವ್ರಿಗೂ ಸೈಡ್ ಬರಲ್ಲ. ಈ ತರ ಇದೆಯಲ್ಲ, ಹಾ. ಇದು ನಾರ್ಮಲ್ ಸ್ವಿಚ್, ಹಾಂ ಪ್ರೋ ಸ್ವಿಚ್ ಅಂತ ಬರುತ್ತೆ. ಹಾ. ಹತ್ರ ಇದೆ, ತೋರಿಸ್ತೀನಿ. ಹಾ. ಈಗ ಪ್ರೆಸ್ ಮಾಡಿದ್ರೆ ಸಾಕು. ಹಂಗೆ. ಓಕೆ ಓಕೆ. ಇವಾಗ ಹೋಗ್ತಾ ಚೇಂಜ್ ಮಾಡಿಸ್ಕೊಂಡ್ಬರ್ತೀನಿ. ದುಡ್ಡಿಲ್ಲ ಸುಮ್ಮೀರ. ಲಡಾಖ್ ಹೋಗೋನು ದುಡ್ಡಿಲ್ಲ ಅಂತ. ಈಗ ಇದು ನಾನು ಹೇಳದ್ನಲ್ಲ, ಈ ಸಿಸ್ಟಮ್ಮು ಎಲ್ಲೂ ಇಲ್ಲ. ಓಕೆ, ಬಾನಸ್ವಾಡಿಯಿಂದ ತರ್ಸಕ್ಕೆ ಹೇಳಿದ್ದೀನಿ. AOM ಆಟೋ ಮೋಟರ್ಸೈಕಲ್ ಹಾಂ, ಚೆನ್ನಾಗಿದೆ ಕ್ವಾಲಿಟಿ. ನಾನು ಹಾಕ್ಸೋಣ ಅಂತ ಅಂದ್ಕೊಂಡೆ. ಚೆನ್ನಾಗೈತೆ, ಬಟ್ ಅದೇ ಹಿಂಗೆ ಹೋಗುತ್ತೆ ಕಲರ್. ನಂಗೆ ಗೋಲ್ಡ್ ತಗೋತಾರೆ. 10ರಿಂದ 12 ಶೇಡ್ಸ್ ಕಲೆಕ್ಷನ್ಸ್ ಇಟ್ಟಿದ್ದೀನಿ. ನಂಗೊಂದೆರಡು ತಂದಿದ್ರೆ ಯಾಕೆ ಹಾಕೊಂತಿದ್ದೆ. ನಾನು ತಗೊಂಡಿದ್ದು. ಎಲ್ಲ ಜಿಪ್ಸವರೆಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ಯಾ? ಅದು ಟೆಸ್ಟಿಂಗಿಗೆ ತಗೊಂಬಂದಿದ್ದೀನಿ ಈಗ. ವರ್ಕೌಟ್ ಇದೆಯಾ ಇದು? ಪರವಾಗಿಲ್ಲ. ಅಂದರೆ ಏನು ಗೊತ್ತಾ, ನೀನು ಏನೇ ಹಾಕ್ಸೋ, ಏನೇ ಮಾಡೋ, 400 ಕಿಲೋಮೀಟರ್ ಹೊಡೆದ್ಮೇಲೆ ಈಗ ನಾವು ಬಂದೇ ಅಲ್ಲ ಇರೋದ್ರಲ್ಲಿ ಮೆತ್ತಿಗಿದೆ ನೋಡು. ಇದು ನೋಡು, ಹೈಟ್ ಆಗಿಲ್ಲ. ಹಾ. ನನ್ನ ಹತ್ರ ಒಂದಿದೆ, ಕುಶನ್ ತರ ದಪ್ಪ ಬರುತ್ತೆ, ಏರ್ಸಿದೆ. ಹಾ. ತುಂಬಾ ಹೈಟ್ ಅನ್ಸುತ್ತೆ. ಇದೆಯಾ ನಿನ್ನ ಹತ್ರ? ಕೊಡು ಮತ್ತೆ, ಇದನ್ನ ವಾಪಸ್ ಕಳಿಸ್ಬಿಡ್ತೀನಿ. ನಂಗೆ ದುಡ್ಡು ಉಳಿಯುತ್ತೆ. ಏನು ಮಗ 2000? ನನಗೆ ಬೇಡವಾ? ಅಲ್ಲ, ನಾನು ಹೋದಂದಲ್ಲಿ ಕೊಡ್ತೀನಿ. ಪರವಾಗಿಲ್ಲ ಮಗ, ಇದನ್ನು ಮಗ ಹೆಂಗಿದೆ ಗಾಡಿ? ಚೆನ್ನಾಗಿದೆ. ಗಾಡಿ ಓನರ್ ಕೇಳ್ಬೇಕು ನೀನು, ಹೆಂಗಿದೆ? ನೀನು ಹೇಳು ನೋಡೋನ್ಗೆ ಹೆಂಗಿದೆ ಅಂತ. ಚೆನ್ನಾಗಿದೆ. ಇದೇನಕ್ಕೆ ಈಗ ಶೋಕೆ? ನಾನು ಮಾಡ್ತೀನಿ. ನಾನು ಹೆಂಗೆ ಕಾಣಿಸ್ತೀನಿ? ಸರಿ ಮಗ, ಬರೋಣ. ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ಬಂದಿದ್ದಕ್ಕೆ ಬರೀ ತೆಂಗ್ರ ಹ್ಯಾಪಿ ರೈಡ್. ಬರೀ ವಿಡಿಯೋ ಪಾಪ ಅವ್ನು ಹ್ಯಾಪಿ ರೈಡ್. ಹಿಂಗೆ ಹಾಕ್ಬೇಕು. ಯಾವುದಿದು? MI ಎಷ್ಟು? 10,000. ಚೆನ್ನಾಗಿದೆಯಾ? ಮ್ಯಾಪ್ಗೆ ಹಾಂ, ಮ್ಯಾಪ್ಗೆ ನೋಡಿ ಗೈಸ್, ಈ ಥರ ಕುತ್ಕೋಬೇಕು ಮ್ಯಾಪು. ಇವನು ಯಾರ ಇವನು ಸಿಗ್ನಲ್ ಹಾಕೋ. ಅರ್ಧ ಗಂಟೆ ತೋರಿಸ್ತಾ ಇದೆ 8-9 ಕಿಲೋಮೀಟ್ರಿಗೆ. ಗೈಸ್, ರೈಡರ್ಸ್ ಹತ್ರ ಇದ್ದೀವಿ. ಗಾಡಿ ನಮ್ಮ ಫ್ರೆಂಡ್ ಗಣೇಶ್ ಬಂದು ನೋಡಿ ಅಲ್ಲಿದ್ದಾನೆ. ಆಲ್ಫಾದು ಲೈಟ್ಸ್ ಹಾಕಿಸ್ತಾ ಇದ್ದಾನೆ. ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ಗೈಸ್, ಇದು ತೊಗೊಳ್ಳೋಣ ಅಂದ್ಕೊತಿದ್ದೀನಿ. ಇದು ಓಪನ್ ಮಾಡ್ಬಂಗಿಲ್ವಾ? ನೋಡಿ, ಗಣೇಶ್ ಅವರಿದ್ದಾರೆ, ಮಿಸ್ಟರ್ 350 ಟ್ರಾವೆಲರು. ಹರೀಶ್ ಅವರಿದ್ದಾರೆ, ನಮ್ಮ ಮಿನಿ ರೇಡಿಯೋ ಅವರು. ಸೊ ಡಿಸ್ಕಷನ್ಸ್ ನಡೀತಾ ಇದೆ. ನಾವಿರೋದು ಆದೀಶ್ವರಲ್ಲಿ ಇದ್ದೀವಿ. ಇನ್ನು ಇದೆಲ್ಲ ಕ್ಯಾನ್ಸೆಲ್ಲ ಪರ್ಚೇಸ್ ಮಾಡಬೇಕು, ಬಟ್ ನಾಳೆ ಬರೋಣ ಅಂತ ಅನ್ಕೊತಾ ಇದ್ದೀವಿ. ಗೈಸ್, ನಮ್ಮ ಜೊತೆ ಇದ್ದಾರೆ ಇವತ್ತು ನಮ್ಮ ಮಿನಿ ರೇಡಿಯೋ ಅವರು. ಹರೀಶ್ ಅವರೇ, ನಮಸ್ಕಾರ. 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 ಆ್ಯಕ್ಚುಲಿ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು ನಿಮ್ಮನ್ನ, ಇವತ್ತೇ ನೋಡಿದ್ದು. ಹಂಗೆ ರೈಡರ್ ಸರನ ಹತ್ರ ಬಂದಿದ್ವಿ. ನಮ್ಮ ಮೇಣು ಅವರು ಇದ್ದಾರೆ. ಸೊ ಅವ್ರ ಗಾಡಿ ನೋಡ್ಬೋದು, ಎಲ್ಲ ಫುಲ್ಲು ಲೋಡ್ ಮಾಡಿಸಿದ್ದಾರೆ. ಎಲ್ಲ ನೋಡ್ಬೋದು, ವಿಶ್ವ ಮಾನವ ಅಂತ ಹಾಕಿದ್ದಾರೆ ಕನ್ನಡದಲ್ಲಿ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಸೂಪರ್ ಬ್ರೋ. ಕನ್ನಡದ ತೇರಿದು, ಕನ್ನಡದ ತೇರು. ಕನ್ನಡದಲ್ಲೇ ಇದೆ. ಓಕೆ ಓಕೆ ಓಕೆ. ಹಿಂದೆ ಇದೆ ಮತ್ತೆ ಹಿಂದೆಗಡೆ. ಹಾಂ, ಮುಂದೆ ಹಾಕ್ಸಿದ್ರೆ ಹಿಡಿತಾರೆ ಅನ್ಸುತ್ತಲ್ಲ ಪೊಲೀಸರಿಗೆ ಒಂದ್ಸಲ. ಸೊ ನೋಡ್ಬೋದು ಗೈಸ್, ಟ್ರಾಫಿಕ್ ಪೊಲೀಸ್ ಹಿಡಿದ್ರು. ಓಕೆ. ಮುಂದೆನೂ ಕನ್ನಡ ಹಾಕ್ಸಿದ್ದೆ. ಅವ್ರು ಹೇಳಿದ್ರು, ಸರ್ ನಿಮ್ಮ ಕನ್ನಡ ಅಭಿಮಾನ ನೋಡಿ ಖುಷಿ ಆಯ್ತು,
ಆದ್ರೆ ಸ್ವಲ್ಪ ಮುಂದೆ ಇಂಗ್ಲಿಷ್ ಹಾಕೊಡಿ, ಹಿಂದೆ ಕನ್ನಡ. ಹಿಂದೆಗಡೆ ಇವಾಗಲ್ಲ, ಇವಾಗ HSR ಪ್ಲೇಟ್ ಅಂತ ಅದೇನೋ ಹಾ, rules ಎಲ್ಲ HSR ಬರ್ತಿದೆ. ಪ್ಲೇಟ್. ಇದು ಹೇಳಿದವ್ರು 5 ವರ್ಷದ ಹಿಂದೆ. ಹಿಂಗೆ ತಮ್ಮನೇ ಎಲ್ಲ ಒಂದು ಗೈಸ್ ನೋಡ್ಬೋದು. ಸೊ ಇಲ್ಲಿಗೆ ಏನಕ್ಕೆ ಬಂದಿದ್ದು ಅಂದರೆ ನಾನು ಆ್ಯಕ್ಚುಲಿ ಲಡಾಖ್ ಟ್ರಿಪ್ಪಿಗೆ ಹೋಗೋಕ್ಕೆ ಎಲ್ಲ ಒಂದು ಸ್ವಲ್ಪ ಪರ್ಚೇಸ್ ಮಾಡಬೇಕಿತ್ತು. ಸೊ ಅದೆಲ್ಲ ನೋಡ್ಕೊಂಡು ಹೋಗೋಣ, ನಾಳೆ ನನ್ನ ಫ್ರೆಂಡ್ ಬರ್ತಾನಲ್ಲ, ಸೊ ಅವಾಗ ಅವನ ಜೊತೆಗೆಲ್ಲ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದು. ಬಟ್ ನನಗೆ ಕಣ್ಣಿಗೆ ಕಾಣಿಸಿದ್ದು ಇದೊಂದು ಕ್ಯೂಟ್ ಬ್ಯಾಗ್ ಗೈಸ್. ನಾನು ಆ್ಯಕ್ಚುಲಿ ಹುಡುಕ್ತಾ ಇದ್ದೆ, ರೈನಾಕ್ಸಲ್ಲಿದೆ ಈ ಮಾಡಲು, ಪ್ಲಸ್ ಗಿವಿಲಿದೆ, ಬಟ್ ಬೇರೆ ಬ್ರ್ಯಾಂಡ್ಸಲ್ಲಿ ನಾನು ನೋಡಿರಲಿಲ್ಲ. ಸೊ ನೋಡ್ಬೋದು, ಇದೇನು ಅಂದರೆ ನಿಮಗೆ ಇದು ಪೆಟ್ರೋಲ್ದು ಟ್ಯಾಂಕ್ ಇದೆಯಲ್ಲ, ಈ ಥರ ಕೂರುತ್ತೆ. ಸೊ ಗೈಸ್ ನಾನು ಹೇಳ್ದಂಗೆ ಈ ಒಂದು ಪಾರ್ಟ್ ಗಾಡಿ ಮೇಲೆ ಹೋಗುತ್ತೆ. ಸೊ ಇದು ನಿಮಗೆ ಈ ಥರ ಲಾಕ್ ಆಗಿ ಕೂತ್ಕೊಳ್ಳುತ್ತೆ. ಇಷ್ಟೇ ಇದ್ರದ್ದು ಮೆಕ್ಯಾನಿಸಮು. ಹಾಗೆ ಟಕ್ ಅಂತ ಎತ್ಬೋದು. ನಿಮ್ಗೆ ಹಂಗೇನಾದರೂ ಬಿದ್ದೋಗುತ್ತೆ ಆಫ್ ರೋಡ್ಸಲ್ಲಿ ಅಂತ ಅಂದರೆ ಇದನ್ನು ತೆಗೆದುಬಿಟ್ಟು ಇದ್ರ ಒಳಗಡೆ ನೀವು ಲಾಕ್ ಮಾಡಿಕೊಂಡು ಇಲ್ಲಿಗೆ ಪಿನ್ ಮಾಡಿಬಿಡ್ಬೋದು ಅಷ್ಟೇ. ಸೊ ಬೇಸಿಕಲಿ ನೀವೊಂದು ಮೊಬೈಲ್ ಫೋನ್ನ ಹಿಡ್ಕೊಂಡು ಮ್ಯಾಪ್ಸ್ ನೋಡ್ಕೊಂಡು ಹೋಗ್ಬೋದು ಈ ಜಾಗದಲ್ಲಿ. ಸೊ ಇಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಐಟಮ್ಸ್, ಚಾಕ್ಲೇಟ್ಸ್, ಪ್ರೋಟೀನ್ ಬಾರ್ಸ್ ಆ ಥರ ಇಟ್ಕೋಬೋದು. ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು ಗುರು. ಸೊ ಒಳಗಡೆ ನಿಮಗೆ ಸ್ಪೇಸ್ ಬಂದು ಇಷ್ಟು ಬರುತ್ತೆ. ಇದು ಬೇಸಿಕಲಿ 10 ಲೀಟ್ರ್ ಬ್ಯಾಗ್ ಅಂತೆ. ಸೊ ನೋಡಿ ಇಷ್ಟು ಸ್ಪೇಸ್ ಇದೆ ನಿಮಗೆ. ಸೊ ಅದ್ರ ಜೊತೆ ಒಂದು ಇದು ನಿಮಗೆ ಡ್ರೈ ಬ್ಯಾಗ್ ಅಂತ ಹೇಳ್ತಾರೆ. ಒಳಗಡೆ ನೀವು ಇದ್ರೊಳಗೆ ಹಾಕಿಟ್ಬಿಟ್ರೆ ಇದು ನಿಮಗೆ ವಾಟರ್ ಪ್ರೂಫ್ ಥರ ಲೆಕ್ಕ ಇದು. ಸೊ ಆಮೇಲೆ ನಿಮಗೆ ಎಕ್ಸ್ಟ್ರೀಮ್ ಆಫ್ ರೋಡ್, ತೀರಾ ತುಂಬ ಆಫ್ ರೋಡ್ ಹೋಗ್ತೀರಾ ಅಂದರೆ ಈ ಒಂದು ಸ್ಟ್ರ್ಯಾಪ್ಸ್ ಇದೆ. ನೀವು ಗಾಡಿ ಒಳಗೆ ಗಾಡಿಗೂ ಮೌಂಟ್ ಮಾಡ್ಕೊಂಬಿಡ್ಬೋದು. ಮ್ಯಾಗ್ನೆಟಿಕಲ್ದೆಲ್ಲ ಇದು ಎಕ್ಸ್ಟ್ರಾ ಸೇಫ್ಟಿ ಇದು. ಮತ್ತು ಇದು ವಾಟರ್ ಪ್ರೂಫ್ ಕವರ್ ಮೇಲ್ಗಡೆ ಹಾಕ್ಬೋದು. ಸೊ ಚಿಕ್ಕ ಬ್ಯಾಗ್ ಆಗಿರೋದ್ರಿಂದ ಇದು ಒಂದು ಚಿಕ್ಕ ವಾಟರ್ ಪ್ರೂಫ್ ಕವರ್. ಸೊ ಅಷ್ಟೇ ಗೈಸ್. ಈಗ ನೆಕ್ಸ್ಟ್ ಮುಂದಕ್ಕೆ ಏನೇನಾಗುತ್ತೆ ಹೇಳ್ತೀನಿ. ಇದು ನಾನು ನೋಡಿದೆ, ಇದು ವೆರಿ ಕ್ಯೂಟ್ ಅನ್ನಿಸ್ತು ನನಗೆ. ಸೊ ಚಿಕ್ಕದಾಗಿದೆ, ಚೊಕ್ಕವಾಗಿದೆ. ಸೂಪರು. ಮೋಟಕ್ಕಿದೆನಾ? ಮೋಟಕ್ಕು ಪೀಸು. ಅದಕ್ಕೆ ನೋಡಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಇಲ್ಲಿ ಇಷ್ಟಿದೆ ಜಾಗ ಗೈಸ್. ನೋಡಿ ಅಲ್ಪದು ಮಾಡ್ದವ್ರದ್ದು ಹಾಕ್ಸಿದ್ದಾನೆ ಗೈಸ್. ಸ್ವಿಚ್ಚು ಹಾಂ, ನೋಡಿ ಲೈಟು. ಓಕೆ, ಲಿಂಕ್ ಮಾಡ್ಬೋದು ಸುಮ್ಮನೆ ಟಚ್ಗೆ. ಓಕೆ. ಫುಲ್ ಬೇಕು ಅಂದರೆ ಹಿಂಗೆ ಪ್ರೆಸ್ ಮಾಡಿ ಬಿಡೋದು. ಇಲ್ಲ ಅಂದರೆ ಹಿಂಗೆ ಸುಮ್ಮನೆ ಪ್ರೆಸ್ ಅಂದರೆ ಫ್ಲ್ಯಾಶು, ಇದು ಫುಲ್ಲು, ಹಾಂ, ಇದು ಆಫ್. ಸೂಪರ್ ಬರ್ತೈತೆ. ಹೋಗೋದಾ? ಸೊ ರಾಜೇಶ್ವರ್ ರೈಡರ್ ತರನಿಂದ ಹೊರಟೆ ಇಲ್ಲಿದೆ ಬ್ಯಾಗು. ಇದು ಹಾಕೋಬೇಕು. ಗುರು ಹಾಯ್, ನಮಸ್ಕಾರ, ಹೇಗಿದೆಯಾ ಗೈಸ್? ಇವಾಗ ಫಿಟ್ ಮಾಡ್ತಾ ಇದ್ದೀವಿ ಟ್ಯಾಂಕ್ ಬ್ಯಾಗ್. ಅದಕ್ಕೆ ಈ ಆಲಂಕಿನ ಬಿಚ್ತಾ ಇದ್ದಾನೆ. ನಮ್ಮ ಸಾತ್ವಿಕ ಬಂದಿದ್ದಾನೆ ಫಸ್ಟ್ ಟೈಮು. ಎಷ್ಟು 1 ವರ್ಷ ಆಯ್ತಾ 2 ವರ್ಷ ಆಯ್ತಾ ಮೀಟಾಗೆ? 1 ವರ್ಷ ಆಯಿತು. ಅವನದು ಗಾಡಿ ಹೊಸದು ತೊಗೊಂಡಿದ್ದಾನೆ ಅಲ್ಲಿದೆ. ಸೊ ಈ ಟ್ಯಾಂಕ್ ಬ್ಯಾಗ್ನ ಇಲ್ಲಿ ಇನ್ಸ್ಟಾಲ್ ಮಾಡಬೇಕೀಗ ಗೈಸ್. ನೋಡಿ ಈ ಥರ ಒಂದು ನೀವು ಆರಾಮಾಗೆ ಹಿಂಗೆ ಯೂಸ್ ಮಾಡ್ಬೋದು. ಮೊಬೈಲ್ ಯೂಸ್ ಮಾಡ್ಬೋದು ಅಂದರೆ ಮ್ಯಾಪ್ಸ್ ನೋಡ್ಕೊಳಕ್ಕೆ ಯೂಸ್ ಮಾಡ್ಬೋದು. ಸೊ ನೀವು ಮುಂದೆ ನೋಡ್ತಾ ಇದ್ರೆ ನೀವು ಹೋಗ್ತಾ ಇರ್ಬೋದು ಮುಂದೆಗಡೆ. ಇಲ್ಲಿ ಮ್ಯಾಪ್ ಬೇಕಾದರೆ ಹಿಂಗೆ ಸ್ವಲ್ಪ ಹಿಂಗೆ ಬೊಗ್ಗಿ ನೋಡಬೇಕು. ಇಲ್ಲೇ ಇನ್ಫೋಟೈನ್ಮೆಂಟ್ ಹಾಕಿಸ್ಬಿಟ್ರೆ ನಿಮ್ಗೆ ಕಣ್ಣು ಹಿಂಗೆ ಕಾಣುತ್ತೆ. ಇದಾದರೆ ಸ್ವಲ್ಪ ಹಿಂಗೆ ತಲೆ ಬೊಗ್ಸಿ ಚೆಕ್ ಮಾಡಬೇಕು ರೈಟ್ ಲೆಫ್ಟ್ ಅಂತ. ಸೊ ಅಷ್ಟು ಮಾತ್ರ ಇರುತ್ತೆ. ಯಾಕೆಂದರೆ ಅದು 13,000, ಇದು 3,500 ಬ್ಯಾಗು. ಮೊಬೈಲ್ ನಿಮ್ಮದೆ. ಸೊ ನಾನು ಸ್ಪೀಡಾಗಿ ಹೋಗ್ತಾಯಿಲ್ಲ, ಸ್ಟ್ರ್ಯಾಪ್ಸ್ ಹಾಕಿಲ್ಲ ಕರೆಕ್ಟಾಗಿ. ನಾನು ಬರೀ ಮ್ಯಾಗ್ನೆಟಲ್ಲೇ ಅಂಟಿಸಿ ಬಿಡಿಸಿರೋದು. ಅದಕ್ಕೆ ನಾರ್ಮಲ್ ಸಿಟಿ ಒಳಗಡೆ ಯಾವ ಸ್ಪೀಡ್ ಹೋಗ್ಬೋದು ಆ ಸ್ಪೀಡ್ ಹೋಗ್ತಾ ಇದ್ದೀನಿ ಅಷ್ಟೇ. ಇದ್ರ ಮೇಲೂ ಆಪ್ರೇಟ್ ಮಾಡ್ಬೋದು ನೀವು.